ಕೆಪಿಎಸ್ಸಿ ಇವತ್ತು ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಅಧಿಕಾರಿಗಳಿಂದ ಕನ್ನಡ ವಿರೋಧಿ ನಡೆಯನ್ನ ಅನುಸರಿಸಲಾಗ್ತಾ ಇದೆ. ಬೇರೆ ರಾಜ್ಯ ಅಧಿಕಾರಿಗಳಿಂದ ಕನ್ನಡದ ಅಭ್ಯರ್ಥಿಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ. ಕನ್ನಡದ ಅಭ್ಯರ್ಥಿಗಳು ಅರ್ಜಿ ಹಾಕದಂತೆ ಕಠಿಣ ರೂಲ್ಸ್ ಅನ್ನ ಬೇರೆ ಜಾರಿಗೆ ತರ್ತಿದ್ದಾರಂತೆ. ಮೆಟ್ರೋ ಟ್ರೈನ್ ಆಪರೇಟರ್ ಪೋಸ್ಟ್ಗೆ ಕಠಿಣ ನಿಯಮ. ಬಿಎಂಆರ್ಸಿಎಲ್ ಅಧಿಕಾರಿಗಳ ವಿರುದ್ಧ ರಾಜ್ಯದ ಅಭ್ಯರ್ಥಿಗಳು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 50 ಟ್ರೈನ್ ಆಪರೇಟರ್ಗಳಿಗೆ ನಮ್ಮ ಮೆಟ್ರೋ ಆಹ್ವಾನ ಕೊಟ್ಟಿದೆ. ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೆಲ ನಿಯಮಗಳನ್ನ ವಿಧಿಸಿದೆ ಈ ಬಿಎಂಆರ್ಸಿಎಲ್. ಏನ್ ನಿಯಮ ಅಂದ್ರೆ 3 ವರ್ಷ ಟ್ರೈನ್ ಆಪರೇಟರ್ ಮಾಡಿರುವಂತ ಅನುಭವ ಕಡ್ಡಾಯವಾಗಬೇಕು. ಉದ್ಯೋಗಕ್ಕೆ ಆಯ್ಕೆಯಾದ ನಂತರ ಕನ್ನಡ ಕಲಿಯಲು ಅವಕಾಶ. ಕನ್ನಡ ಕಲಿಯಲು 1 ವರ್ಷ ಅವಕಾಶವನ್ನ ನೀಡಲಾಗಿದೆ ಮೆಟ್ರೋ ನಿಗಮ. ಚೆನ್ನೈ ಹೈದರಾಬಾದ್ ಟ್ರೈನ್ ಆಪರೇಟರ್ಗಳಿಗೆ ಕೆಲಸ ನೀಡೋದಕ್ಕೆ ಪ್ಲಾನ್. ಅಲ್ಲ ಸ್ವಾಮಿ, ಇದನ್ನ ಏನಂತ ಕರಿಬೇಕು? ಅವ್ರಿಗೆ ಕೆಲಸ ಕೊಟ್ಟು 1 ವರ್ಷ ಸಮಯನೂ ಕೊಟ್ಟು 1 ವರ್ಷ ಕನ್ನಡ ಕಲೀರಿ ಅಂತ ಹೇಳಿ ಅವ್ರನ್ನ ಕಾಲಿಗೆ ಬಿದ್ದು ಕರ್ಕೊಂಡು ಬಂದು ಕೆಲಸ ಕೊಡಿಸಿ ಇಲ್ಲಿ ಕೂರ್ಸೋ ಬದಲು ನಮ್ಮಲ್ಲಿ ಯಾರು ಇಲ್ವಾ? ನಮ್ಮವರಿಗೆ ಅವಕಾಶ ಕೊಡಲ್ವಾ? ಇದೇ ಕಾರಣಕ್ಕೆ ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ದಬ್ಬಾಳಿಕೆ ಅನ್ನೋದು ಯಾವಾಗಲೂ ಯಾಕಾಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ. ನಿಮಗೆ ತಮಿಳುನಾಡಿನಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದವ್ರನ್ನ ಕರ್ಕೊಂಡು ಹೋಗಿ ಕೆಲಸ ಕೊಡಿಸ್ತಾರಾ? ಅಲ್ಲೂ ಇದೇ ತರ ಹೇಳ್ತಾರಾ? ತಮಿಳ್ ಕಲ್ಕೊಳ್ಳೋದಕ್ಕೆ 1 ವರ್ಷ ಬೇಕು ಅಂತ. ಯಾಕಂದ್ರೆ ಅಲ್ಲಿಯವರಿಗೆ ಮೊದಲಿಗೆ ಆದ್ಯತೆ ಕೊಡ್ತಾರೆ. ಇದನ್ನ ಕರ್ಮ ಅಂತ ಹೇಳಬೇಕು ಅಥವಾ ಏನು ಅಂತ ಹೇಳಬೇಕು? ನೋಡಿ, ಬಿಎಂಆರ್ಸಿಎಲ್ ಇತ್ತೀಚೆಗೆ ಅತಿರೇಕದ ವರ್ತನೆಯನ್ನ ಗಮನಿಸ್ತಾ ಇದ್ದೀವಿ. 1 ವರ್ಷ ಕನ್ನಡ ಕಲಿಯೋದಕ್ಕೆ ಅವಕಾಶ ಅಂತೆ. 1 ವರ್ಷದಲ್ಲಿ ಕನ್ನಡ ಕಲಿತು ಮಾತಾಡ್ಬಿಡ್ತಾರಾ? ಅದು ಹೋಗ್ಲಿ, ಯಾಕೆ ಕನ್ನಡದಲ್ಲಿ ಯಾರಿಗೂ ಅವಕಾಶ ಕೊಡಲ್ವಾ? ಕನ್ನಡಿಗರಿಗೆ ಯಾರಿಗೂ ಕೆಲಸ ಬೇಡವಾ? ಕೆಲಸ ಮಾಡೋದ್ಗೆ ಎಲ್ಲಿಂದ ಸಂಬಳ ಸಿಗುತ್ತೆ? ನೀವು ಕೆಲಸ ಮಾಡೋದು ಯಾವ ರಾಜ್ಯದಲ್ಲಿ? ಅಂದಮೇಲೆ ಅಲ್ಲಿರೋರಿಗೆ ಕೆಲಸ ಕೊಡಬೇಕು ಅಥವಾ ಬೇರೆ ಅವರಿಗೆ ನೀವು ಮಣೆ ಹಾಕಬೇಕು? ಪ್ರತಿ ಬಾರಿಯೂ ಕನ್ನಡಿಗರ ಮೇಲೆ ಯಾಕೆ ಅನ್ಯಾಯ ಆಗತ್ತೆ? ಯಾಕೆ ಹೇಳಿ? ನಾವು ಸಹೃದಯಗಳು, ಬಂದವ್ರನ್ನೆಲ್ಲ ಬನ್ನಿ ಬನ್ನಿ ಅಂತ ಸ್ವಾಗತ ಮಾಡ್ತೀವಿ. ನೀವು ಏನೇ ಮಾಡಿದ್ರು ಬಾಯಿ ಮುಚ್ಕೊಂಡು ತೆಪ್ಪಗಿರ್ತೀವಿ. ಈ ರೀಸನ್ಗೆ ತಾನೆ ಕನ್ನಡದ ಮೇಲೆ ಪದೇ ಪದೇ ಅನ್ಯಾಯ, ಕನ್ನಡಿಗರ ಮೇಲೆ ಪದೇ ಪದೇ ಈ ರೀತಿಯಾದಂಥ ಅವಮಾನ ಆಗುವಂಥ ಕೆಲಸವನ್ನು ಯಾಕೆ ಮಾಡಬೇಕು? ಕನ್ನಡ ಬರಲ್ಲ ಅಂತಂದ್ಮೇಲೆ ಕಳಿಸ್ತಾ ಇರಿ. ಕೆಲಸ ಮಾಡೋದು ಎಲ್ಲಿ? ಕರ್ನಾಟಕದಲ್ಲಿ ಅಲ್ವಾ? ಅವ್ರಿಗೆ ಅವಕಾಶ ಬೇರೆ ಯಾಕೆ ಕೊಡಬೇಕು? ನೀವು 1 ವರ್ಷದಲ್ಲಿ ಅವರಿಗೆ ಕನ್ನಡ ಕಲಿಸಿ ದಬಾಕೋದು ಅಷ್ಟರಲ್ಲೇ ಇದೆ. ನೀವೇ ತಮಿಳಲ್ಲೋ, ತೆಲುಗಲ್ಲೋ, ಮಲಯಾಳದಲ್ಲೋ, ಇಂಗ್ಲಿಷಲ್ಲೋ, ಹಿಂದಿಲೋ ಮಾತಾಡ್ತೀರಾ. ಇನ್ನು ಕನ್ನಡ ಕಲಿಯೋದಕ್ಕೆ ಅವಕಾಶ ಅಂತೆ ಸೂಕ್ತವಾಗಿ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ನೋಡಿ. ಆಯ್ಕೆಯಾದ ನಂತರ ಕನ್ನಡ ಕಲಿಯೋದಕ್ಕೆ ಅವಕಾಶ ಅಂದ್ರೆ ನಾವು ಕನ್ನಡಿಗರನ್ನ ಆಯ್ಕೆ ಮಾಡೋದೇ ಇಲ್ಲ. ಕನ್ನಡಿಗರು ಯಾರು ಇದಕ್ಕೆ ಅರ್ಜಿನೇ ಹಾಕಬೇಡಿ, ಇವರೇ ಹಾಕೋಬಿಟ್ರು. ಅಲ್ಲಿ ಆಯ್ಕೆ ಆದ ನಂತರ ಕನ್ನಡ ಕಲಿಯೋದಕ್ಕೆ ಅವಕಾಶ. ಯಾರು ಹೇಳಿದ್ರು? ಯಾರು ಈ ರೂಲ್ಸ್ ತಂದ್ರು? ಯಾರ ಹತ್ರ ಚರ್ಚೆ ಆಯಿತು? ಹಾಗಿದ್ರೆ ಕರ್ನಾಟಕದಲ್ಲಿರೋರಿಗೆ ಯಾರಿಗೂ ಕೆಲಸ ಬರಲ್ವಾ? ಕೆಲಸ ಸಿಗಲ್ವಾ? ಬೇರೆ ರಾಜ್ಯದಲ್ಲೂ ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಬನ್ನಿ ಬನ್ನಿ ಅಂತ ಕರೀತಾರಾ? ನಮ್ಮಲ್ಲಿರೋರು ನಮಗೆ ನ್ಯಾಯ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನಮಗೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಬೇರೆ ಇನ್ಯಾರು ಸ್ವಾಮಿ ಕೊಡ್ತಾರೆ? ಇದಕ್ಕೆ ಹೇಳೋದು ಕನ್ನಡ ಬೆಳೆಸೋ ಅವಶ್ಯಕತೆ ಇಲ್ಲ, ಕನ್ನಡ ಬಳಸಿ ಅಂತ. ನಿಮ್ಮಂಥವರಿಂದನೇ ಇವತ್ತು ಕನ್ನಡಿಗರಿಗೆ ಈ ಥರದೊಂದು ಪರಿಸ್ಥಿತಿ ಬಂದಿರೋದು. ಸಂಬಂಧಪಟ್ಟಂತ ಸಚಿವರುಗಳು, ಅಧಿಕಾರಿಗಳು ಯಾರಿದ್ದಾರೋ ಗೊತ್ತಿಲ್ಲ. ದಯವಿಟ್ಟು ಇದನ್ನ ಗಮನ ಹರಿಸಿ. ಯಾಕೆ ಈ ಥರದೊಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ? ಯಾರ ಪರ್ಮಿಷನ್ ತೆಗೆದುಕೊಂಡು ಹೊರಡಿಸಿದ್ದಾರೆ? ಅಂದ್ರೆ ಕನ್ನಡಿಗರು ಅಂತಂದ್ರೆ ಮೆಟ್ರೋದಲ್ಲಿ ಕೆಲಸ ಮಾಡಬಾರ್ದಾ? ಯಾರು ಹೇಳಿದ್ದು? ಇದು ಯಾವಾಗಿಂದ ಬಂತು ಈ ರೂಲ್ಸ್? ಗೊತ್ತಾಗ್ಬೇಕಲ್ವಾ? ಅದಕ್ಕೆ ಅಂತ ಏನಾದ್ರು ಮಾನದಂಡ ಇದೆಯಾ? ಕನ್ನಡಿಗರಿಗೆ ಕೊಡಬಾರ್ದು, ಅವ್ರಿಗೆ ಕೆಲಸ ಮಾಡಕ್ ಬರಲ್ಲ, ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅವಕಾಶ ಇಲ್ಲ, ಅದೇ ರಾಜ್ಯದವ್ರು ಕೆಲಸ ಮಾಡಬಾರ್ದು, ಏನಾದ್ರೂ ಮಾನದಂಡ ಇದೆಯಾ ಸ್ವಾಮಿ? ಏನು ಮಾನದಂಡ ಇಲ್ದೇನೆ ಇದು ಯಾಕೆ? ಚೆನ್ನೈ ಮತ್ತು ಹೈದರಾಬಾದು ಇಲ್ಲಿಂದ ಟ್ರೈನ್ ಆಪರೇಟರ್ಗಳನ್ನ ಕರ್ಸ್ಕೊಳ್ತಾರಂತೆ, ಕೆಲಸ ಕೊಡ್ತಾರಂತೆ. ಯಾಕೆ ನಮ್ಮಲ್ಲಿರೋರಿಗೆ ಆಗಲ್ವಾ? ನಮ್ಮಲ್ಲಿರೋರಿಗೆ ಕೆಲಸ ಸಿಗಬಾರ್ದಾ? ಈ ವರ್ತನೆಗಳಿದೆಯಲ್ಲ, ಇದು ಮೊದಲು ಚೇಂಜ್ ಆಗಬೇಕು. ನಮ್ಮ ಮೆಟ್ರೋದು ಯಾವಾಗಲೂ ಒಂದಲ್ಲ ಒಂದು ಕಿತಾಪತಿ ಇದ್ದೇ ಇರತ್ತೆ. ಮೊದಲಿಗೆ ಕನ್ನಡದಲ್ಲಿ ನಾಮಫಲಕಗಳು ಇರಲಿಲ್ಲ, ಹಿಂದಿ ಹಾಕೊಂಡು ಕುತ್ಕೊಂಡಿದ್ರು, ಹೋಗಿ ಪ್ರತಿಭಟನೆ ಮಾಡಿದ್ದಾಯ್ತು. ಎಲ್ಲದಕ್ಕೂ ಪ್ರತಿಭಟನೆ ಮಾಡೇ ಪಟ್ಕೊಳ್ಬೇಕು ಅಂದ್ರೆ ನಾವು ಕರ್ನಾಟಕದಲ್ಲಿ ಇದೀವೋ, ತಮಿಳ್ನಾಡಲ್ಲಿ ಇದೀವೋ ನಮಗೆ ಗೊತ್ತಾಗಲ್ಲ. ಯಾವುದೋ ನಾವು ಆಂಧ್ರದಲ್ಲೋ ತಮಿಳ್ನಾಡಲ್ಲೋ ಇದೀವಿ ಅಂತ ಅನ್ಸುತ್ತೆ ಅಂತ ಒಂದೊಂದ್ಸತಿ ಅನ್ಸ್ಬಿಡುತ್ತೆ. ಯಾಕೆ ಹೇಳಿ? ನಮಗೆ ಏನೇ ಬೇಕು ಅಂತಂದ್ರು ಈ ತರ ವಾಯ್ಸ್ ರೈಸ್ ಮಾಡಬೇಕು, ಕೂಗಾಡಬೇಕು, ಪ್ರತಿಭಟಿಸ್ಬೇಕು, ಹೋರಾಡಬೇಕು, ಆಮೇಲೆ ಇವ್ರು ನಮಗೆ ಕೊಡುತ್ತೆ. ಓ ಇರ್ಲಿ ತಗೊಳ್ಳಿ, ಏನೋ ಪಾಪ ಕೊಡೋಣ ಅನ್ನೋ ಥರದಲ್ಲಿ. ಯಾಕಿದು? ಯಾಕೆ ಈ ಥರ ನಡೆಸ್ಕೊಳ್ಬೇಕು ಕನ್ನಡಿಗರನ್ನ? ಇಮಿಡಿಯೇಟ್ ಆಗಿ ಆ ಸುತ್ತೋಲೆ ಏನಿದೆ ಅದು ಚೇಂಜ್ ಆಗಬೇಕು. ಯಾಕೆ ಈ ಥರ ಹೊರಡಿಸಿದಾರೋ ಗೊತ್ತಿಲ್ಲ. ಅದಕ್ಕೇನು ಮಾನದಂಡ ಇದೆಯೋ ಅದ್ರ ಬಗ್ಗೆ ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಸಂಬಂಧಪಟ್ಟಂತ ಅಧಿಕಾರಿಗಳು, ಸಚಿವರು ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು.
ನಾವು ಎಲ್ಲಿವರೆಗೂ ನಮ್ಮವರನ್ನ ಮೂಲೆ ಗುಂಪು ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮನ್ನು ತುಳಿಯೋರು ಬರ್ತಾನೆ ಇರ್ತಾರೆ. ಸಿಕ್ಕಂಥ ಅವಕಾಶಗಳನ್ನು ನಮ್ಮ ಕನ್ನಡಿಗರಿಗೆ ಕೊಡಿ, ಬಳಕೆ ಮಾಡ್ಕೊಳ್ತಾರೆ. ನಮ್ಮಲ್ಲೇ ಉದ್ಯೋಗ ಇಲ್ದಿದ್ದವ್ರು ಎಷ್ಟೋ ಮಂದಿ ಇದ್ದಾರೆ. ಯಾಕೆ ನಮ್ಮಲ್ಲಿ ಯಾರಿಗೂ ಟ್ಯಾಲೆಂಟ್ ಇಲ್ವಾ, ನಾಲೆಡ್ಜ್ ಇಲ್ವಾ? ಪಕ್ಕದ ರಾಜ್ಯದವರೇ ಬೇಕಾ ನಿಮಗೆ?